ಸ್ವರಗಳು ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ 13 ಸ್ವರಾಕ್ಷರಗಳಿವೆ. ಅದರಲ್ಲಿ ಅ, ಇ, ಉ, ರು, ಎ, ಓ ಈ 6 ಅಕ್ಷರಗಳು ಒಂದೊಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವುದರಿಂದ ಹ್ರಸ್ವ ಸ್ವರಗಳು ಎಂದು ಹೆಸರು. ಆ, ಈ, ಉ, ಎ, ಐ, ಓ, ಔ ಈ 7 ಅಕ್ಷರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವುದರಿಂದ ಅಂದರೆ ಆ, ಈ, ಉ ಈ ರೀತಿ ಉಚ್ಚರಿಸಲ್ಪಡೋದ್ರಿಂದ ಇದನ್ನ ದೀರ್ಘ ಸ್ವರಗಳು ಎಂದು ಕರೀತಾರೆ. ಸೊ ಒಟ್ಟು ಸ್ವರಗಳು 13. ಅದರಲ್ಲಿ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು 6 ಹಾಗೆ ದೀರ್ಘ ಸ್ವರಗಳು 7. ವ್ಯಂಜನಗಳು. ಸೊ ವ್ಯಂಜನಗಳಲ್ಲಿ 2 ವಿಧ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳೆಂದರೆ ಖ, ಖ, ಘ, ಘ, ನ, ಛ, ಛ, ಝ, ಝ, ಞ, ಠ, ಠ, ಢ, ಢ, ಣ, ಥ, ಥ, ಧ, ಧ, ನ, ಫ, ಫ, ಭ, ಭ, ಮ. ಸೊ ಇದಿಷ್ಟು ವರ್ಗೀಯ ವ್ಯಂಜನಗಳು. ಮೊದಲನೇದು ಕ, ಕವರ್ಗ. ಎರಡನೇದು ಚ, ಚವರ್ಗ. ಮೂರನೇದು ಠ, ಟವರ್ಗ. ನಾಲ್ಕನೇದು ಥ, ಥವರ್ಗ. ಹಾಗೆ ಐದನೇದು ಪ, ಪವರ್ಗ. ಅವರ್ಗೀಯ ವ್ಯಂಜನಗಳು ಅಂದ್ರೆ ಯ, ರ, ಲ, ವ, ಶ, ಶ, ಸ, ಹ, ಳ ಈ 9 ಅವರ್ಗೀಯ ವ್ಯಂಜನಗಳು. ಕವರ್ಗದ ಅಕ್ಷರಗಳು ಅಂದ್ರೆ ಖ, ಖ, ಘ, ಘ ಇದೆಲ್ಲ ಕಂಠಭಾಗದಲ್ಲಿ ಹುಟ್ಟುವುದರಿಂದ ಕಂಠ್ಯ ಅಕ್ಷರಗಳು ಎಂದು ಹೆಸರು. ಚವರ್ಗದ ಅಕ್ಷರಗಳು ದವಡೆ ಸಹಾಯದಿಂದ ಹುಟ್ಟುವುದರಿಂದ ತಾಲವ್ಯ ಅಕ್ಷರಗಳು ಎಂದು ಹೆಸರು. ಟವರ್ಗದ ಅಕ್ಷರಗಳು ನಾಲಿಗೆ ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚರಿಸುವುದರಿಂದ ಠ, ಠ ಈ ರೀತಿ ಉಚ್ಚರಿಸುವುದರಿಂದ ಮೂರ್ಧನ್ಯ ಅಕ್ಷರಗಳು. ಥವರ್ಗದ ಅಕ್ಷರಗಳು ಥ, ಥ, ಧ, ಧ, ನ ಹಲ್ಲುಗಳ ಬಳಿ ಹುಟ್ಟುವುದರಿಂದ ದಂತ್ಯ ಅಕ್ಷರಗಳು. ಪವರ್ಗದ ಅಕ್ಷರಗಳು ಫ, ಫ, ಭ, ಭ, ಮ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಓಷ್ಠ್ಯ ಅಕ್ಷರಗಳು. ಇಲ್ಲಿ ವರ್ಗೀಯ ವ್ಯಂಜನಗಳನ್ನು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳೆಂದು ವಿಭಾಗಿಸಲಾಗಿದೆ. ಅಲ್ಪಪ್ರಾಣ, ಮಹಾಪ್ರಾಣ, ಪ್ರಾಣ ಅಂದ್ರೆ ಉಸಿರು. ಅಲ್ಪಪ್ರಾಣ ಉದಾಹರಣೆ ಖ, ಚ, ಟ, ಥ, ಪ, ಗ, ಜ, ಢ, ಧ, ಬ 1 ಮತ್ತು 3ನೇ ಅಕ್ಷರ ಏನ್ ಬರುತ್ತೆ ಅದು ಅಲ್ಪ ಪ್ರಾಣ ಅಕ್ಷರಗಳು. ಖ, ಘ, ಛ, ಜ, ಥ, ಧ, ಪ, ಭ ಈ ರೀತಿ 1 ಮತ್ತು 3ನೇ ಅಕ್ಷರಗಳನ್ನ ಅಲ್ಪ ಪ್ರಾಣ ಅಕ್ಷರಗಳು. ಹಾಗೆ ಹೆಚ್ಚು ಪ್ರಾಣದಿಂದ ಹೆಚ್ಚು ಉಸಿರು ಉಚ್ಚರಿಸಲ್ಪಡುವ ಅಕ್ಷರಗಳು ಅಂದರೆ ಖ, ಛ, ಠ, ಥ, ಪ ಈ ರೀತಿ ಅಕ್ಷರಗಳನ್ನ 2 ಮತ್ತು 4ನೇ ಅಕ್ಷರಗಳನ್ನ ಮಹಾಪ್ರಾಣ ಅಕ್ಷರಗಳು ಎಂದು ಹೆಸರು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ನ, ನ, ಮ ಈ ಕೊನೆಯ ಅಕ್ಷರಗಳು ಏನಿದೆ ಅದು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಅನುನಾಸಿಕ ಅಕ್ಷರಗಳು. ಹಾಗೆ ಉಳಿದ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಎಂದು ಕರಿತೀವಿ. ಯೋಗವಾಹಗಳು ಅಂ, ಅಹ. ಅಂ ಮತ್ತು ಅಹ ಇದು ಯೋಗವಾಹಗಳು. ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. 13 ಸ್ವರಗಳು. 13 ಸ್ವರಗಳು. ಹ್ರಸ್ವ ಸ್ವರಗಳು 6 ಅ, ಇ, ಉ, ರು, ಎ, ಓ.
ದೀರ್ಘ ಸ್ವರಗಳು 7: ಆ, ಈ, ಉ, ಎ, ಓ, ಐ, ಔ. ಹಾಗೆ ವ್ಯಂಜನಗಳು, ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣ ಖ, ಛ, ಠ, ತ, ಪ, ಗ, ಜ, ಡ, ದ, ಬ. ಮಹಾಪ್ರಾಣ ಖ, ಛ, ಠ, ಥ, ಫ, ಝ, ಢ, ಧ, ಭ. ಹಾಗೆ ಅನುನಾಸಿಕ ಸ್ವರಗಳು, ಕಡೆಯ ಅಕ್ಷರಗಳು ನ, ನ, ಮ. ಈ ಕಡೆಯ ಅಕ್ಷರಗಳು ಮೂಗಿನ ಸಹಾಯದಿಂದ ಹೇಳೋದ್ರಿಂದ ಅನುನಾಸಿಕ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯ, ರ, ಲ, ವ, ಶ, ಶ, ಸ, ಹ, ಳ. 9 ಅವರ್ಗೀಯ ವ್ಯಂಜನಗಳು. ಹಾಗೆ ಅನುಸ್ವಾರ ಅಂ 1, ವಿಸರ್ಗ ಅಹ 1. ಸೊ ಯೋಗವಾಹಗಳು ಅಂ ಮತ್ತು ಅಹ. ಸ್ವರಗಳು 13, 6 ರಸ್ವ ಸ್ವರಗಳು, ಹಾಗೆ 7 ದೀರ್ಘ ಸ್ವರಗಳು. ವ್ಯಂಜನಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನಗಳು ಹಾಗೆ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಮೊದಲನೇ ಮತ್ತು 3 ಅಕ್ಷರ ಅಲ್ಪಪ್ರಾಣ ಅಕ್ಷರಗಳು, 2 ಮತ್ತು 4ನೇ ಅಕ್ಷರ ಮಹಾಪ್ರಾಣ ಅಕ್ಷರಗಳು, ಹಾಗೂ ಕಡೆಯ ಅಕ್ಷರ ಅನುನಾಸಿಕ ಅಕ್ಷರಗಳು. ಅಂ ಮತ್ತು ಅಹ ಯೋಗವಾಹಗಳು. ಅನುಸ್ವಾರ ಅಂ, ವಿಸರ್ಗ ಅಹ. ಸೊ ಕೂಡಿಕೊಂಡಿರುವ, ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಕೂಡಿ ಹೋಗುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಅಂ ಮತ್ತು ಅಹ ಅನುಸ್ವಾರ ಹಾಗೂ ವಿಸರ್ಗ. ಸೊ ಒಟ್ಟು 49 ಅಕ್ಷರಗಳು, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳಲ್ಲಿ ರಸ್ವಸ್ವರ, ದೀರ್ಘಸ್ವರ. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೆ ಅನುನಾಸಿಕ. ಯೋಗವಾಹಗಳಲ್ಲಿ ಅನುಸ್ವಾರ ಹಾಗೆ ವಿಸರ್ಗ.